ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು TET 2023 ಮ್ಯಾಥ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಬಂದಿರೋಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಕ್ವಶನ್ನು, 100 ಮತ್ತು 1000 ನಡುವಿನ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆದಾಗ ಬರುವ ವ್ಯತ್ಯಾಸವು ಯಾವುದರಿಂದ ಭಾಗವಾಗುತ್ತದೆ? If the sum of the digit of any number lying between 100 and 1000 subtracted from the number, the difference is always divisible by ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸು 9, 12, 6, ನನ್ ಆಫ್ ದೀಸ್. ಸೊ ಇವಾಗ 100 ಮತ್ತು 1000 ನಡುವಿನ ಸಂಖ್ಯೆಗಳ ಮೊತ್ತವನ್ನು ಅಂತ ಹೇಳಿದಾರಲ್ವಾ. ಯಾವುದಾದ್ರೂ ಒಂದು ಸಂಖ್ಯೆ ತಗೋಬೇಕು. 100 ಮತ್ತು 1000 ನಡುವಿನ ಸಂಖ್ಯೆ. ಸೊ 253ನ ತಗೋತೀನಿ ನಾನು. ನಡುವಿನ ಸಂಖ್ಯೆಯ ಅಂಕಿಗಳ ಮೊತ್ತ ಅಂತ ಕೇಳಿರೋದ್ರಿಂದ ಈ ನಂಬರ್ನ ಪ್ಲಸ್ ಮಾಡ್ಕೋಬೇಕು. 2 + 5 + 3 ಎಷ್ಟು ಬರುತ್ತೆ? 10 ಬರುತ್ತೆ. ಓಕೆನಾ? ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆದಾಗ ಅಂತೇಳಿದರೆ ಈ ಸಂಖ್ಯೆಯಿಂದ ಈ ಮೊತ್ತನ ಕಳಿಬೇಕಾಗುತ್ತೆ. ಸೊ 253 10ನ ಲೆಸ್ ಮಾಡಿದ್ರೆ 243 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಕಳೆದಾಗ ಬರುವ ವ್ಯತ್ಯಾಸವು ಯಾವುದರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ದಾರೆ. ಈ ವ್ಯತ್ಯಾಸ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. 9, 12, 6 ಕೊಟ್ಟಿದ್ದಾರೆ. ಸೊ ಇವಾಗ 9ಇಂದ ಡಿವೈಡ್ ಮಾಡೋಣ. 243. ಸೊ 9 2s 18. ನೆಕ್ಸ್ಟ್ 14ಅಲ್ಲಿ 8ನ ಲೆಕ್ಸ್ ಮಾಡಿದ್ರೆ 6, 3. ಸೊ 9 7s 63 ಆಗುತ್ತೆ. ಓಕೆನಾ? ಸೊ 9ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ 9 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು 12 ಮತ್ತು 6ಅಲ್ಲಿ ಚೆಕ್ ಮಾಡ್ಕೋಬೋದು, ಅದು ಡಿವೈಡ್ ಆಗೋದಿಲ್ಲ. ಸೊ ಕೆಲವೊಂದು ನಂಬರು 100 ಮತ್ತು 1000 ನಡುವಿನ ಸಂಖ್ಯೆ ಅಂತ ಕೇಳಿರೋದ್ರಿಂದ ಕೆಲವೊಂದು ನಂಬರು 12ಇಂದನೂ ಡಿವೈಡ್ ಆಗುತ್ತೆ, 6ಇಂದನೂ ಡಿವೈಡ್ ಆಗುತ್ತೆ. ಬಟ್ ಆಲ್ವೇಸ್ ಯಾವಾಗಲೂ 9ಇಂದ ಮಾತ್ರ ಡಿವೈಡ್ ಆಗುತ್ತೆ. ಎಲ್ಲ ನಂಬರು 9ಇಂದ ಡಿವೈಡ್ ಆಗುತ್ತೆ. ಎಲ್ಲ ನಂಬರು 12 ಮತ್ತು 6ಇಂದ ಡಿವೈಡ್ ಆಗೋದಿಲ್ಲ. ಅದಕ್ಕೆ 9 ಈಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, 1/2 ಹೋಲ್ ಪವರ್ -1 ಪ್ಲಸ್ 2/3 ಹೋಲ್ ಪವರ್ 2 ಮೈನಸ್ 3/4 ಹೋಲ್ ಪವರ್ 0 ಹೋಲ್ ಸ್ಕ್ವೇರ್ ಬ್ರಾಕೆಟ್ -2. ಫೈಂಡ್ ದ ವ್ಯಾಲ್ಯೂ. ಸೊ ಇದ್ರ ಬೆಲೆನ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ 16/81, ಬಿ 81/169, ಸಿ 169/81, ಡಿ 9/13. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ 1/2 ಹೋಲ್ ಪವರ್ -1 ಅಂದರೆ, ಸೊ ನಾವು ಇದನ್ನು ಉಲ್ಟಾ ಬರ್ಕೊಂಡ್ರೆ 2/1 ಅಂತ ಬರ್ಕೋಬೋದು. ಇಲ್ಲಿ -1 ಇರೋದ್ರಿಂದ. ಓಕೆನಾ? ನಾವು ನೆಕ್ಸ್ಟು 2/3 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ 3/4 ಹೋಲ್ ಪವರ್ 0 ಇದೆ ಅಲ್ವಾ. ಎಕ್ಸ್ ಪವರ್ 0 = 1 ಆಗುತ್ತೆ. ಸೊ ಇದನ್ನು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಪವರ್ 0 = ಇದ್ರ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಹೋಲ್ ಪವರ್ -2. ಸೊ 2/1 ಅಂದರೆ 1, 1 1s 1 2 2 ಪ್ಲಸ್ 2/3 ಹೋಲ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. ಓಕೆನಾ? -1 ಹೋಲ್ ಪವರ್ -2. ನೆಕ್ಸ್ಟ್ 2 ಅಲ್ಲಿ 1ನ ಲೆಸ್ ಮಾಡಿದ್ರೆ 1. ಓಕೆನಾ? ಪ್ಲಸ್ 4/9 ಹೋಲ್ ಪವರ್ -2 ಹಾಗೆ ಬರ್ಕೊಳ್ಳೋಣ. ಸೊ ಇವಾಗ 9 1s 9 ಪ್ಲಸ್ 4 ಡಿವೈಡೆಡ್ ಬೈ 9 ಆಗುತ್ತೆ. ಇದು ಹೋಲ್ ಪವರ್ -2. ಸೊ 9 + 4 ಅಂದರೆ 13. 13/9.
ಹೋಲ್ ಪವರ್ -2. ಇಲ್ಲಿ -2 ಇರೋದ್ರಿಂದ ಇದನ್ನು ನಾವು ಉಲ್ಟಾ ಬರ್ಕೋಬೇಕು. 9/13 ಸ್ಕ್ವೇರ್ ಆಗುತ್ತೆ. ಸೊ 9 ಸ್ಕ್ವೇರ್ ಅಂದರೆ 81. 13 ಸ್ಕ್ವೇರ್ ಅಂದರೆ 169 ಇಸ್ ದ ಆನ್ಸರ್. ಸೊ ಇಲ್ಲಿ ನಮ್ಮದು ಆಪ್ಷನ್ಸ್ ಯಾವುದು? 81/169. ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ.